ನಮಸ್ಕಾರ. ಬಿಗ್ ಬಾಸ್ನಲ್ಲಿ ಇವತ್ತು ಮೊದಲನೇ ಕಂಟೆಸ್ಟೆಂಟ್ ಆಗಿ ಕಾಕ್ರೋಚ್ ಸುದ್ದಿ ಅವರು ಬಂದಿದ್ದಾರೆ. ಕಾಕ್ರೋಚ್ ಸುದ್ದಿ ಅವರು ಫಸ್ಟ್ಗೆ ರಿವೀಲ್ ಮಾಡಿದ್ದಕ್ಕೆ ಇದೊಂದು ಗಿಮಿಕ್ ಇರ್ಬೋದು, ಅವ್ರು ಬರ್ತಿಲ್ಲ, ಯಾವ ಥರನೂ ಇದಲ್ಲ ಅಂತ ಹೇಳಿ ಸಾಕಷ್ಟು ಜನ ನಮ್ಮ ಚರ್ಚೆನೂ ಕೂಡ ಮಾಡಿದರು. ಆದರೆ ಕಾಕ್ರೋಚ್ ಸುದ್ದಿ ಅವರು ಈಗ ಅಧಿಕೃತವಾಗಿ ಮೊದಲನೇ ಸ್ಪರ್ಧಿಯಾಗಿ ಬಿಗ್ ಬಾಸ್ಗೆ ಈಗ ಎಂಟ್ರಿ ಆಗಿದ್ದಾರೆ. ಇನ್ನು ಬಿಗ್ ಬಾಸ್ ಪ್ರತಿಯೊಂದು ಅಪ್ಡೇಟ್ನೂ ಕೂಡ ನಮ್ಮ ಸಮಾನ ಟಿವಿಲಿ ಖಂಡಿತ ನಾವು ಕೊಡ್ತಾನೆ ಇರ್ತೀವಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸೈಟ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತು ಇದ್ರ ಬಗ್ಗೆ ವಿಸ್ತೃತವಾಗಿ ಕೂಡ ಯೂಟ್ಯೂಬ್ನಲ್ಲಿ ಸಹ ನಾವು ಲಾಂಗ್ ವಿಡಿಯೋ ಕೂಡ ಒಂದು ಅಪ್ಲೋಡ್ ಮಾಡ್ತೀವಿ. ರೀಲ್ ಸೆಕ್ಷನಲ್ಲೂ ಕೂಡ ರೀಲ್ ಸೆಕ್ಷನಲ್ಲಿ ಎಷ್ಟು ಹೇಳ್ಬೋದು ಅಷ್ಟೆಲ್ಲ ಸಾಧ್ಯ ಆದಷ್ಟು ಡೈಲಿ ನಾವು ಫರ್ದರಾಗಿ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ಧನ್ಯವಾದ. ನಮಸ್ಕಾರ. ಈಗ ಎರಡನೇ ಸ್ಪರ್ಧೆಯಾಗಿ ಕಾವ್ಯ ಅವರು ಬಂದಿದ್ದಾರೆ. ಕಾವ್ಯ ಅವ್ರನ್ನ ನೀವು ಕಲರ್ಸ್ ಕನ್ನಡದಲ್ಲಿ ಬಂದಂಥ ಕೆಂಡಸಂಪಿಗೆ ಸೀರಿಯಲ್ನಲ್ಲಿ ನೀವು ನೋಡಿರ್ತಾರೆ. ಕಲರ್ಸ್ ಕನ್ನಡದ ಕೆಂಡಸಂಪಿಗೆ ಸೀರಿಯಲ್ನಲ್ಲಿ ತುಂಬಾ ಅದ್ಭುತವಾದಂಥ ಅಭಿನಯ ಮತ್ತು ಮನೋಜ್ಞವಾದ ಅಭಿನಯ ಅಲ್ಲಿ ಮಾಡಿರ್ತಾರೆ. ತದನಂತರ ಈಗ ಇತ್ತೀಚೆಗೆ ಬಂದಂಥ ಸಾಕಷ್ಟು ಕಾಂಟ್ರವರ್ಸಿ ಸಿನಿಮಾ ಆದಂಥ ಕೊತ್ತಲವಾಡಿ ಸಿನಿಮಾದಲ್ಲಿ ಇವರು ನಾಯಕಿಯಾಗಿ ಕೂಡ ಕಾಣಿಸ್ಕೊಂಡಿರ್ತಾರೆ. ಕೊತ್ತಲವಾಡಿ ಸಿನಿಮಾದ ನಾಯಕಿ ಆದ ನಂತರ ಇವರಿಗೆ ಸಿಕ್ಕಿರೋದು ಈಗ ಚಾನ್ಸ್ ಬಿಗ್ ಬಾಸ್ ಶೋನಲ್ಲಿ. ಅದೇ ಸಿನಿಮಾದ ಒಂದು ಹೆಸರಿನಿಂದಾಗಿ ಇವರಿಗೆ ಅವಕಾಶ ಸಿಕ್ತು ಅಂತಲೂ ಕೂಡ ಹೇಳಲಾಗ್ತದೆ. ಈಗ ಎರಡನೇ ಸ್ಪರ್ಧೆಯಾಗಿ ಕಾವ್ಯ ಅವರು ಕೆಂಡಸಂಪಿಗೆ ಸೀರಿಯಲ್ ಅಥವಾ ಕೊತ್ತಲವಾಡಿ ಸಿನಿಮಾದಿಂದ ಬಂದಿದ್ದಾರೆ ಅಂತ ಹೇಳ್ಬೋದು. ಧನ್ಯವಾದ. ನಮಸ್ಕಾರ. ಈಗ ಮೂರನೇ ಸ್ಪರ್ಧೆಯಾಗಿ ಡಾಗ್ ಸತೀಶ್ ಅವರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಡಾಗ್ ಸತೀಶ್ ಅವರು ಎಂಟ್ರಿ ಕೊಟ್ಟಿರೋದು ನಿಜಕ್ಕೂ ಕೂಡ ಬೇರೆ ಒಂದು ಹಂತಕ್ಕೆ ಹೋಗುತ್ತೆ ಅಂದರೆ, ಯಾಕೆಂದರೆ ಭಾಳ ಸ್ಕೋಪ್ ಮನುಷ್ಯ ಅಂತ ಹೇಳ್ಬೋದು. 1,00,000 ನಾಯಿ ಇಟ್ಕೊಂಡ್ರೆ ನಾನು 1 ಕೋಟಿ ರೂಪಾಯಿ ನಾಯಿ ಇಟ್ಕೊಂಡೆ ಅಂತಲೇ, 1 ಕೋಟಿ ರೂಪಾಯಿ ನಾಯಿ ಅಂದರೆ 100 ಕೋಟಿ ರೂಪಾಯಿ ನಾಯಿ ಅಂತ ಹೇಳ್ಕೊಂಡು ಬಿಲ್ಡಪ್ಗಳಲ್ಲೇ ಜೀವನ ಮಾಡಿರುವಂಥ ವ್ಯಕ್ತಿತ್ವ. ಈಗ ಬಿಗ್ ಬಾಸ್ ಒಳಗೆ ಎಂಟ್ರಿ ಆದ ತಕ್ಷಣ ಹೇಳಿದ್ದಾರೆ 25 ಲಕ್ಷ ರೂಪಾಯಿ ಮರಿ ಬಟನೆ ತೆಗೆದುಕೊಂಡ್ಬಿಟ್ಟಿದ್ದೀನಿ ಅಂತ. ಅದೆಷ್ಟು ನಿಜ ಸುಳ್ಳು ಅಂತ ಅವ್ರಿಗೆ ಮುಂದಿನಿಂದ ಲೀವ್ ಹೇಳಬೇಕು. ಧನ್ಯವಾದ. ನಮಸ್ಕಾರ. ಈಗ ನಾಲ್ಕನೇ ಸ್ಪರ್ಧೆಯಾಗಿ ಬಿಗ್ ಬಾಸ್ನಲ್ಲಿ ಗಿಲ್ಲಿ ನಟ ಬಂದಿದ್ದಾರೆ. ಗಿಲ್ಲಿ ನಟ ಮೂಲತಃ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗಳಲ್ಲಿ ಕಾಮಿಡಿ ಮಾಡಿಕೊಂಡು ನಂತರ ಬೇರೆ ಬೇರೆ ಟಿ ವಿ ಕಾಮಿಡಿ ಶೋಗಳಲ್ಲಿ ಕಾಣಿಸ್ಕೊಂಡು ಒಳ್ಳೆ ಹೆಸರು ಮಾಡಿದಂಥ ಅದ್ಭುತವಾದಂಥ ನಟ ಗಿಲ್ಲಿ ನಟ. ಸದ್ಯ ಇವರು ಬಂದು ಕೂಡ TRPಲಿ ಭಾಳ ದೊಡ್ಡ ಮಟ್ಟಿಗೆ ಬೆಳವಣಿಗೆ ಆಗುತ್ತೆ ಅಂತಲೂ ಕೂಡ ಈಗ ಗೊತ್ತಾಗ್ತದೆ. ಸದ್ಯ ಈಗ ನಾಲ್ಕನೇ ಸ್ಪರ್ಧೆಯಾಗಿ ಗಿಲ್ಲಿ ನಟ ಅವರು ಬಂದಿದ್ದಾರೆ. ನಿಮಗೂ ಕೂಡ ಇಷ್ಟ ಆಯಿತಾ? ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮಗೇನು ಅನ್ನಿಸ್ತು ಕೂಡ ದಯವಿಟ್ಟು ತಿಳಿಸಿ. ನಮಸ್ಕಾರ. ಈಗ ಐದನೇ ಸ್ಪರ್ಧೆಯಾಗಿ ರಕ್ಷಿತಾ ಅವರು ಬಂದಿದ್ದಾರೆ. ಇನ್ನು ರಕ್ಷಿತಾ ಯಾರು ಅಂತ ನೋಡ್ತಾ ಬಂದರೆ ಮಂಗಳೂರಿನ ಯೂಟ್ಯೂಬರ್ ಆಗಿದ್ದಾರೆ. ಇನ್ನು ಮಂಗಳೂರಿನಲ್ಲೇ ಯೂಟ್ಯೂಬ್ ಮಾಡಿಕೊಂಡು ತಮಗೆ ಬೇಕಾದಂಥ ರೀತಿಯಲ್ಲಿ ಭಾಷೆಗಳನ್ನು ಮಾತಾಡಿಕೊಂಡು ತಮ್ಮದೇ ಆದಂಥ ರೀತಿಯಲ್ಲಿ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ. ಮತ್ತು ಹೇಗೆ ಬೇಕೋ ಹಾಗೆ ಮಾತಾಡುತ್ತಾ ತಮಗೆ ಭಾಷೆ ನಿಜಕ್ಕೂ ಕರೆಕ್ಟಾಗಿ ಬರುತ್ತಾ ಇಲ್ವಾ ಅನ್ನೋದು ಸತ್ಯವಾಗ್ಲೂ ಗೊತ್ತಿಲ್ಲ. ಆದರೆ ಸ್ಕೋಪ್ಗೋಸ್ಕರ ಈ ಥರ ಮಾಡಿ ಸಾಕಷ್ಟು ಟ್ರೋಲ್ಗೆ ಒಳಗಾದಂಥ ಖ್ಯಾತ ಯೂಟ್ಯೂಬರ್ ಮಂಗಳೂರಿನ ಕಡೆ ಅಂತ ಹೇಳ್ಬೋದು. ಅವರೇ ರಕ್ಷಿತಾ ಅವರು ಕೂಡ ಇದಕ್ಕೆ ಆಯ್ಕೆಯಾಗಿ ಐದನೇ ಸ್ಪರ್ಧೆಯಾಗಿ ಬಂದಿದ್ದಾರೆ. ನಮಸ್ಕಾರ. ಮತ್ತು ಈಗ ಆರನೇ ಸ್ಪರ್ಧೆಯಾಗಿ ಮಲ್ಲಮ್ಮ ಅವರು ಬಂದಿದ್ದಾರೆ. ಮಲ್ಲಮ್ಮ ಅವರು ಕೂಡ ಉತ್ತರ ಕರ್ನಾಟಕ ಜಿಲ್ಲೆಯವರಾಗಿದ್ದು, ಸರಿ ಉತ್ತರ ಕರ್ನಾಟಕದ ಕಡೆ ಅವ್ರದ್ದೇ ಆದಂಥ ರೀತಿಯಲ್ಲಿ ಫ್ಯಾನ್ ಫಾಲೋವರ್ಸ್ನ ಮತ್ತು ಇನ್ಸ್ಟಾಗ್ರಾಮ್ ರೀಲ್ಸ್ಗಳನ್ನ ಮಾಡೋದ್ರ ಮೂಲಕ ಮತ್ತು ಯೂಟ್ಯೂಬ್ನಲ್ಲಿ ಶಾರ್ಟ್ಸ್ಗಳು ಮಾಡೋದ್ರ ಮೂಲಕ ಮತ್ತು ಅಡುಗೆಗಳನ್ನು ಮಾಡೋದ್ರ ಮೂಲಕ ಸಾಕಷ್ಟು ಮನೆ ಮಾತಾಗಿರುವಂಥ ಉತ್ತರ ಕರ್ನಾಟಕದ ಕಡೆ ತಮ್ಮದೇ ಆದಂಥ ರೀತಿಯಲ್ಲಿ ಶೈಲಿಯಲ್ಲಿ ಹೆಸರು ಮಾಡಿರುವಂಥ ಯೂಟ್ಯೂಬರ್ ಆಗಿ ಮಲ್ಲಮ್ಮ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಆದರೆ ಈ ಸತಿ ವಿಶೇಷ ಏನಪ್ಪ ಅಂತಂದರೆ ಬಿಗ್ ಬಾಸ್ ಈ ಬಾರಿ ಯೂಟ್ಯೂಬರ್ಸ್ಗಳಿಗೆ ಭಾಳಷ್ಟು ಮನೆ ಹಾಕಿರೋದು ಈಗ ಮೇಲ್ನೋಟಕ್ಕೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಈಗ ಆಲ್ರೆಡಿ ಇವ್ರು ಬಂದಿರೋದು ಈಗ ಮೂರನೇ ಯೂಟ್ಯೂಬರ್ ಆಗಿದ್ದಾರೆ. ಮೂರನೇ ಯೂಟ್ಯೂಬರ್ ಈ ಸತಿ ಬಂದಿರೋದು ಬರೀ 6ನೇ ಕಂಟೆಸ್ಟೆಂಟ್ ಒಳಗಡೆ ನೋಡ್ತಾ ಇದ್ದರೆ ಈ ಸತಿ ಬಿಗ್ ಬಾಸ್ ಭಾಳಷ್ಟು ಯೂಟ್ಯೂಬರ್ಸ್ಗಳಿಗೆ ಮನೆ ಹಾಕಿರೋದು ನೋಡಿದ್ರೆ ಯೂಟ್ಯೂಬರ್ಸ್ಗಳ ಮೇಲೆ ಅಪಾರದ ಜನಗಳ ಪ್ರೀತಿ ಮತ್ತು ಯೂಟ್ಯೂಬರ್ಸ್ಗೆ ಬೆಂಬಲ ಜಾಸ್ತಿ ಇದೆ ಅನ್ನೋದು ಟಿವಿಯವ್ರಿಗೂ ಕೂಡ ಗೊತ್ತಾಗಿದೆ. ನಮಸ್ಕಾರ. ಈಗ 7ನೇ ಸ್ಪರ್ಧೆಯಾಗಿ ಬಿಗ್ ಬಾಸ್ನಲ್ಲಿ ಜಾನ್ವಿ ಅವರು ಬಂದಿದ್ದಾರೆ. ಇನ್ನು ಜಾನ್ವಿ ಅವರು ಕನ್ನಡ ಸೀರಿಯಲ್ನಲ್ಲಿ ಆ್ಯಂಕರ್ ಆಗಿ ತದನಂತರ ಸಾಕಷ್ಟು ಅವ್ರ ವೈಯಕ್ತಿಕ ಜೀವನದಲ್ಲಿ ಕಾಂಟ್ರವರ್ಸಿಗಳಿಂದಾಗಿ ಹೆಸರು ಮಾಡಿದಂಥವರು ಜಾನ್ವಿ ಅವರು ಅಂತಲೇ ಹೇಳ್ಬೋದು. ಮತ್ತು ಅವರು ಜಾನ್ವಿ ಅವರು ಕಾಮಿಡಿ ಶೋನಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ. ಕಾಮಿಡಿಗಳನ್ನು ಕೂಡ ಮಾಡ್ತಿದ್ರು. ಈಗ ಆ್ಯಂಕರ್ ಆಗಿ ಬಂದಂಥ ಇವ್ರನ್ನ ಆ್ಯಂಕರ್ ಕ್ಷೇತ್ರದಿಂದ ಆಯ್ಕೆ ಮಾಡಿ ಈಗ ಜಾನ್ವಿ ಅವ್ರನ್ನ ಇಲ್ಲಿಗೆ ಬಿಗ್ ಬಾಸ್ನ 7ನೇ ಕಂಟೆಸ್ಟೆಂಟ್ ಆಗಿ ಹಾಕಿದ್ದಾರೆ. ನಮಸ್ಕಾರ. ಈಗ 8ನೇ ಕಂಟೆಸ್ಟೆಂಟ್ ಆಗಿ ಗೀತಾ ಸೀರಿಯಲ್ನ ನಾಯಕ ನಟರಾದಂಥ ಧನುಷ್ ಅವ್ರನ್ನ ಇಲ್ಲಿ ಹಾಕಲಾಗಿದೆ. ಇನ್ನು ಧನುಷ್ ಅವರು 8ನೇ ಕಂಟೆಸ್ಟೆಂಟ್ ಆಗಿ ಈಗ ಬಂದಿರೋವಂಥದ್ದು. ಇನ್ನು ಬಿಗ್ ಬಾಸ್ನಲ್ಲಿ ಈಗ ಈ ಹಿಂದೆ ಕೂಡ ಗೀತಾ ಪಾತ್ರ ಮಾಡ್ತಿದ್ದಂಥ ಭವ್ಯ ಅವರು ಕೂಡ ಬಂದಿದ್ದರು. ಈಗ ಅದೇ ಸೀರಿಯಲಲ್ಲಿ ಹೀರೋ ಪಾತ್ರ ಮಾಡ್ತಿದ್ದಂಥ ಧನುಷ್ ಅವರು 8ನೇ ಸ್ಪರ್ಧೆಗೆ ಬಂದಿದ್ದಾರೆ. ನೋಡಬೇಕು, ಇವರು ಸ್ವಲ್ಪ ಶಾರ್ಟ್ ಟೆಂಪರ್ ಹಂಗೆ ಕಾಣ್ತಾರೆ. ಮುಂದೆ ಬಿಗ್ ಬಾಸ್ ಒಳಗೆ ಒಳ್ಳೊಳ್ಳೆ ಬೆಳವಣಿಗೆಗಳು ಮತ್ತು TRP ಹೆಚ್ಚುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ನಮಸ್ಕಾರ. 9ನೇ ಸ್ಪರ್ಧೆಯಾಗಿ ಈಗ ಚಂದ್ರಪ್ರಭಾ ಅವರು ಕಾಣಿಸ್ಕೊಳ್ತಿದ್ದಾರೆ. ಕಾಮಿಡಿ ಕಿಲಾಡಿಗಳು ಮತ್ತು ಮಜಾ ಭಾರತ ಸೀರಿಯಲ್ನ ರಿಯಾಲಿಟಿ ಶೋಗಳ ಮೂಲಕ ಕಾಣಿಸ್ಕೊಳ್ತಿದ್ದಂಥ ಚಂದ್ರಪ್ರಭಾ ಅವರು ಕಾಮಿಡಿ ಕ್ಷೇತ್ರದಿಂದ ಕೂಡ ಆಯ್ಕೆಯಾಗಿ ಈಗ ಬಂದಿದ್ದಾರೆ. ಈ ಹಿಂದೆ ತುಕಾಲಿಯವರು ಬಂದಿದ್ದರು. ಈಗ ಅದೇ ಮಜಾ ಭಾರತದಿಂದ ಈಗ ಚಂದ್ರಪ್ರಭಾ ಡಬಲ್ ಮೀನಿಂಗ್ ಡೈಲಾಗ್ಗಳ ಮೂಲಕನೇ ಸಾಕಷ್ಟು ಮನೆ ಮಾತಾಗಿ ಫೇಮಸ್ ಆಗಿದ್ದಂತಹ ಚಂದ್ರಪ್ರಭಾ ಅವರೀಗ ಬಂದಿರುವಂಥದ್ದು ನಿಜಕ್ಕೂ ಕೂಡ ಬಿಗ್ ಬಾಸ್ನ ಮತ್ತೊಂದು ಮೈಲಿಗಲ್ಲಾಗ್ತದೆ. ಮತ್ತು ಬಿಗ್ ಬಾಸ್ನ TRP ಏರಿಸುವಂಥ ಎಲ್ಲ ಲಕ್ಷಣಗಳು ಕಾಣ್ತಿದೆ. ಯಾಕೆಂದರೆ ಚಂದ್ರಪ್ರಭಾನು ಕೂಡ ಸ್ವಲ್ಪ ಶಾರ್ಟ್ ಟೆಂಪರ್ ಮನುಷ್ಯ ಅಂತ ಕೂಡ ಹೇಳಲಾಗ್ತದೆ. ನಮಸ್ಕಾರ. ಈಗ 10ನೇ ಸ್ಪರ್ಧೆಯಾಗಿ ರಾಶಿಕಾ ಅವರು ಬಂದಿದ್ದಾರೆ. ಇನ್ನು ರಾಶಿಕಾ ಅವರು ಮಾಡ್ಲಿಂಗ್ ಕ್ಷೇತ್ರದಲ್ಲಿ ಮತ್ತು ಸಿನಿಮಾಗಳಲ್ಲಿ ಅಭಿನಯ ಮಾಡಬೇಕು ಅಂತ ತುಂಬ ಆಸೆಗಳು ಇಟ್ಕೊಂಡಂಥರು. ಮತ್ತು ಮನದ ಕಡಲು ಅಂತ ಒಂದು ಸಿನಿಮಾದಲ್ಲಿ ಕೂಡ
ಅಭಿನಯ ಮಾಡಿ ಹೀರೋಯಿನ್ ಆಗಿ ಕಡೆ ಗುರ್ಸ್ಕೊಂಡಿರುವಂಥ ನಟಿ. ಸದ್ಯ ಅವರು ಬಿಗ್ ಬಾಸ್ಗೆ ಆಯ್ಕೆಯಾಗಿ ಬಂದಿದ್ದಾರೆ. ಇತ್ತೀಚೆಗೆ ತಾನೇ ಒಂದು ಸಿನಿಮಾದಲ್ಲಿ ಅವಕಾಶ ತೆಗೆದುಕೊಂಡು ಬಂದಿರೋಂಥವ್ರು. ಮತ್ತು ತನನಂ ಮತ್ತು ಸಿನಿಮಾದಲ್ಲಿ ಚಿಕ್ಕ ವಯಸ್ಸಿನ ಚೈಲ್ಡ್ಹುಡ್ ಆ್ಯಕ್ಟ್ರೆಸ್ ಆಗಿ ಕೂಡ ಅಭಿನಯ ಮಾಡಿದ್ರಂತೆ. ಧನ್ಯವಾದ. ನಮಸ್ಕಾರ. ಇನ್ನು ಸೀರಿಯಲಲ್ಲಿ ಖ್ಯಾತಿಯ ಲಲ್ಲಿ ಪಾತ್ರವನ್ನು ಮಾಡ್ತಿದ್ದಂಥ ನಾವೆಲ್ಲ ಚೈಲ್ಡ್ಹುಡ್ನಲ್ಲಿ ಇದ್ದಾಗ ಸೀರಿಯಲಲ್ಲಿ ಸೀರಿಯಲ್ ಎಲ್ಲರೂ ಕೂಡ ನಾವು ನೋಡ್ತಿದ್ವಿ. ಆ ಸೀರಿಯಲ್ನಲ್ಲಿ ಅಭಿನಯ ಮಾಡಿ ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದೆ ಅಂದರೆ ಅದು ಮಂಜು ಭಾಷಿಣಿ ಅವರು. ಇತ್ತೀಚೆಗೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲೂ ಕೂಡ ಅವರು ಅಭಿನಯ ಮಾಡ್ತಿದ್ರು. ಮತ್ತು ಅವರು ಸೀರಿಯಲಲ್ಲಿ ಪಾತ್ರವನ್ನು ಇವತ್ತಿಗೂ ಕೂಡ ಯಾರೂ ಸಹ ಮರೆಯೋಕ್ಕೆ ಸಾಧ್ಯವಿಲ್ಲ. ನಮ್ಮ ಬಾಲ್ಯದ ದಿನಗಳನ್ನು ಇಂದಿಗೂ ಸಹ ನೆನಪಾಗಿರಿಸುವಂಥ ಸೀರಿಯಲ್ನಲ್ಲಿ ಅಭಿನಯ ಮಾಡಿದಂಥ ಇಂಥ ನಟಿ ಬಿಗ್ ಬಾಸ್ಗೆ ಬರಬೇಕಾದ ಎಲ್ಲ ಇದು ಕೂಡ ಇತ್ತು. ಅದರಂತೆ ಅವರು ಕೂಡ ಬಂದಿದ್ದಾರೆ. ಎಕ್ಸ್ಪೆಕ್ಟೆಡ್ ಕಂಟೆಸ್ಟೆಂಟ್ ಅಂತಲೇ ಹೇಳ್ಬೋದು. ಧನ್ಯವಾದ. ಬಿಗ್ ಬಾಸ್ನ 11 ಸ್ಪರ್ಧಿಯಾಗಿ ಈಗ ಅಶ್ವಿನಿ ಅವರು ಎಂಟ್ರಿ ಆಗಿದ್ದಾರೆ. ಇನ್ನು ಅಶ್ವಿನಿ ಅವರು ಯಾರು ಅಂತ ನೋಡ್ತಾ ಬಂದರೆ ಇವರು ಕೂಡ ಒಂದು ಮಾಡಲಿಂಗ್ ಕ್ಷೇತ್ರದಿಂದ ಮತ್ತು ಒಂದು ಸಿನಿಮಾನೂ ಕೂಡ ಮಾಡಿ ಫೇಮಸ್ ಆಗಿರೋವಂಥವ್ರಂತೆ. ಬಟ್ ನನಗಂತೂ ಇವ್ರ ಬಗ್ಗೆ ಅಷ್ಟೊಂದು ಪರಿಚಯ ಇಲ್ಲ, ಹಾಗಾಗಿ ಇಷ್ಟ ನನಗೂ ಸಿಕ್ಕಿರೋಂಥ ಮಾಹಿತಿಗಳು. ಅಶ್ವಿನಿ ಅವರೊಟ್ಟಿಗೆ ಎಂಟ್ರಿ ಆಗಿದ್ದಾರೆ. ನೋಡೋ ಕೂಡ ತುಂಬಾ ಚೆನ್ನಾಗಿದ್ದಾರೆ. ನೋಡಬೇಕು ಇವರ ಆಟ ಹೇಗೆ ಮುಂದುವರಿಯುತ್ತೆ ಈ ಬಿಗ್ ಬಾಸ್ ಒಳಗೆ ಅಂತ. ಇವರು ಬಿಗ್ ಬಾಸ್ನ 13ನೇ ಸ್ಪರ್ಧಿಯಾಗಿ ಕರಿಬಸಪ್ಪ ಅವರು ಜಿಮ್ನಲ್ಲಿ ಅತಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿರೋಂಥ ಹಾಗೂ ಜಿಮ್ನಲ್ಲಿ ಬಾಡಿ ಬಿಲ್ಡರ್ ಆಗಿ ಕೂಡ ಹೆಸರು ಮಾಡಿರೋಂಥ ಅತಿ ದೊಡ್ಡ ಇವರು ಅಂತ ಹೇಳ್ಬೋದು. ಅಂಥ ಜಿಮ್ ಟ್ರೈನರ್ ಆಗಿರೋಂಥ ಕರಿಬಸಪ್ಪ ಅವರು ಬಂದಿದ್ದಾರೆ. ನೋಡಿದ್ರೆ ನಾನಂತೂ ತುಂಬಾ ಸ್ಮೂತು, ನಾನು ಇರೋಷ್ಟು ಇಷ್ಟು ದಪ್ಪ ಇದ್ದೀನಿ, ಆದರೆ ನನ್ನ ಹತ್ರ ನಾನಲ್ಲ ಅಂತಲೂ ಕೂಡ ಹೇಳ್ಕೊಂಡಿದ್ದಾರೆ. ಆದರೆ ಸ್ಟಾರ್ಟಿಂಗ್ ಮಾತಲ್ಲಿ ಗೊತ್ತಾಗುತ್ತೆ, ಅವ್ರು ತುಂಬಾ ಮಾತುಗಳು ಮಾತಾಡ್ತಾರೆ. ಹಾಗೆ ಸಿಟ್ಟು ಮಾಡ್ಬೋದು. TRP ಮೇಲೆ ಹೋಗುವಂಥ ಎಲ್ಲ ಲಕ್ಷಣಗಳು ಕೂಡ ಕರಿಬಸಪ್ಪ ಅವರಿಂದ ಸಿಗುತ್ತೆ ಬಿಗ್ ಬಾಸ್ಗೆ ಅಂತಲೂ ಕೂಡ ಹೇಳ್ಬೋದು. ಬಿಗ್ ಬಾಸ್ನ 14ನೇ ಸ್ಪರ್ಧೆಯಾಗಿ ಬರೋಬ್ಬರಿ 14ನೇ ಸ್ಪರ್ಧೆಯಾಗಿ ಮಾಲು ಅವರು ಈಗ ಕಾಣಿಸ್ಕೊಂಡಿದ್ದಾರೆ. ಇವರು ಸಿಂಗರ್ ಮಾಲು ಅಂತಲೇ ಹೇಳ್ಬೋದು. ನಾ ಡ್ರೈವರ ಎಂಬ ಸಾಂಗ್ ನೀವು ಕೇಳಿರ್ಬೋದು. ಉತ್ತರ ಕರ್ನಾಟಕ ಭಾಷೆಯಲ್ಲಿ ಬಂದಂಥ ಅದ್ಭುತವಾದಂಥ ಸಾಂಗ್ ಇದು. ಈ ಸಾಂಗಿಗೆ ಕೂಡ ಇವರು ಹಾಡಿದ್ದಾರೆ. ಅಷ್ಟೇ ಅಲ್ಲ, ಸುಮಾರು 4-5 ಸಿನಿಮಾಗಳಿಗೆ ಕೂಡ ಪ್ಲೇಬ್ಯಾಕ್ ಸಿಂಗರ್ ಆಗಿ ಕೂಡ ಸಿಂಗರ್ ಮಾಲು ಅವರು ಕಾಣಿಸ್ಕೊಂಡಿದ್ದಾರೆ. ಇಂಥ ಸಿಂಗರ್ ಇದೀಗ 14ನೇ ಸ್ಪರ್ಧೆಯಾಗಿ ಬಿಗ್ ಬಾಸ್ ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ.